ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತು ಗ್ರೇ ಮಾರ್ಕೆಟ್ ಪ್ರೀಮಿಯಂ GMP ಅಂದರೆ ಏನಂತ ತಿಳ್ಕೊಳ್ಳೋಣ. ಯಾಕಂದರೆ ಕ್ಯಾಶುವಲ್ ಆಗಿ ಎಲ್ಲರೂ ಹೇಳ್ತಿರ್ತಾರೆ ಒಂದು IPO ಅಪ್ಲೈ ಮಾಡೋದಕ್ಕೆ ಮುಂಚೆ GMP ನೋಡಿ ಅಂತೇಳಿ. ಫಸ್ಟ್ ಆಫ್ ಆಲ್ ಏನಿದೆ GMP ಅಂತ ತಿಳ್ಕೊಳ್ಳೋಣ. GMP ಅಂತ ಹೇಳಿದ್ರೆ ಇದೊಂದು ಅನ್ಲಿಸ್ಟೆಡ್ ಮಾರ್ಕೆಟ್. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನೋದು ಒಂದು ಅನ್ಲಿಸ್ಟೆಡ್ ಮಾರ್ಕೆಟ್. ಇದು ಯಾವುದೇ ರೀತಿ ಸೆಂಟ್ರಲೈಸ್ಡ್ ಅಲ್ಲ, ಇದು ಡಿಸೆಂಟ್ರಲೈಸ್ಡ್. ಇದು ಏನಂತ ಹೇಳಿದ್ರೆ ಒಂದು ಕಂಪ್ನಿ ಸ್ಟಾಕ್ ಮಾರ್ಕೆಟಿಗೆ ಲಿಸ್ಟ್ ಆಗೋದಕ್ಕೆ ಮುಂಚೆನೇ ಒಂದು ಪ್ರೈಮರಿ ಮಾರ್ಕೆಟ್ ಅಂತಲೇ ಹೇಳ್ಬೋದು ನಾವು. ಈ ಒಂದು ಪರ್ಟಿಕ್ಯುಲರ್ ಪೋರ್ಷನಲ್ಲಿ ಆಲ್ರೆಡಿ ಸ್ಟಾಕ್ಸ್ನ ಪರ್ಚೇಸ್ ಮಾಡ್ತಿರ್ತಾನೆ. ಇದೊಂದು ಆಫ್ಲೈನ್ ಪ್ರೋಸೆಸ್. ಇದು ಇಲ್ಲಿ ಬೈ ಮಾಡಿ ಸ್ವಲ್ಪ ಏನಾಗಿರುತ್ತೆ, ಎಕ್ಸ್ಟ್ರಾ ಪ್ರೀಮಿಯಮ್ ರೈಸ್ ಆಗಿರುತ್ತೆ ಪ್ರೈಸು. ಇನ್ನೇನು IPOಗೆ ಬರೋದಕ್ಕೆ ಮುಂಚೆ ಆಲ್ರೆಡಿ ಸ್ವಲ್ಪ ಬೈ ಮಾಡಿರೋ ಕಾರಣದಿಂದ ಮೇಲ್ಗಡೆ ಹೋಗಿರುತ್ತೆ, ಇಲ್ಲಂದ್ರೆ ಕೆಲವೊಮ್ಮೆ ಡಿಮ್ಯಾಂಡ್ ಇಲ್ಲದೆ ಕೆಳಗಡೆ ಕೂಡ ಬಂದಿರುತ್ತೆ. ಈ ಒಂದು ಪ್ರೈಸ್ ಡಿಫ್ರೆನ್ಸು GMPಗೂ ಮತ್ತು ಲಿಸ್ಟ್ ಆಗೋ ದಿನಕ್ಕೂ ಏನು ಪ್ರೈಸ್ ಡಿಫ್ರೆನ್ಸ್ ಬರುತ್ತೋ ಈ ಒಂದು ವಿಷಯನ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು ನಿಮಗೆ ಇಷ್ಟು ಪರ್ಸೆಂಟೇಜ್ ಇದೆ ಅಂತ ನೋಡಿ ಹೇಳುತ್ತೆ. ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ನ ನೋಡಿಕೊಂಡು ನಾವು IPOಗಳನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ IPOದಲ್ಲಿ ಎರಡು ಥರ IPO ಬರುತ್ತೆ, ಒಂದು SME, ಇನ್ನೊಂದು ಮೈನ್ ಬೋರ್ಡ್ ಅಂತೇಳಿ. ಸೊ ಮೈನ್ ಬೋರ್ಡ್ನ ಯಾವತ್ತಿದ್ರೂ ಫೋಕಸ್ ಮಾಡಿ, SMEನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ವಿಷಯ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಅಯ್ಯನ